ಇದು ಎಂತ ಡ್ಯಾಂಡ್ರಫ್ ಅಂತ ಗೊತ್ತಾಗಲ್ಲ. ಯಾವ ಶಾಂಪು ಹಾಕಿದ್ರೂ ಹೋಗೋದೇ ಇಲ್ಲ. ಇದಕ್ಕೆ ಎಂತ ಮಾಡೋದು ಡಾಕ್ಟ್ರೆ? ಒಂದು ಬೆಸ್ಟ್ ಹೋಮ್ ರೆಮಿಡಿ ಹೇಳ್ತೀನಿ, ಟ್ರೈ ಮಾಡಿ ನೋಡಿ. ಹೆವಿ ಡ್ಯಾಂಡ್ರಫ್ ಅಂದರೆ ಜಸ್ಟ್ ಡ್ರೈ ಸ್ಕಾಲ್ಪ್ ಅಲ್ಲ, ಫಂಗಲ್ ಪ್ರಾಬ್ಲಮ್ ಕೂಡ ಹೌದು. ಫ್ರೆಶ್ ಲೆಮನ್ ರಸನ್ನು ತಗೊಳ್ಳಿ, ಲಿಟಲ್ ಕೊಕೊನಟ್ ಆಯಿಲನ್ನು ಮಿಕ್ಸ್ ಮಾಡಿ, ಅದಕ್ಕೆ ಒಂದು ಪಿಂಚ್ ಆಫ್ ಕರ್ಪೂರವನ್ನು ಮಿಕ್ಸ್ ಮಾಡಿ, ಲೆಮನ್ ಔಟರ್ ಕವರಿಂಗ್ ಯೂಸ್ ಮಾಡಿ ಡೈರೆಕ್ಟ್ ಆಗಿ ಸ್ಕಾಲ್ಪ್ ಮೇಲೆ ಅಪ್ಲೈ ಮಾಡಿ. ಲೆಮನ್ ಫಂಗಸ್ ಕಂಟ್ರೋಲ್ ಮಾಡುತ್ತದೆ, ಕೊಕೊನಟ್ ಆಯಿಲ್ ಬ್ಯಾಲೆನ್ಸ್ ಮಾಡುತ್ತದೆ, ಕರ್ಪೂರ ಇಚ್ಚಿಂಗ್ ಮತ್ತು ಇಮಿಡಿಯೇಟ್ ಕಾಮ್ ಸಿಗುತ್ತದೆ. 10 to 15 ಮಿನಿಟ್ಸ್ ವೆಯ್ಟ್ ಮಾಡಬೇಕು. ಮೈಲ್ಡ್ ಶಾಂಪೂ ಅಲ್ಲಿ ವಾಶ್ ಮಾಡಿ. ವೀಕಲ್ಲಿ 2 times ಇದನ್ನು ಟ್ರೈ ಮಾಡಿ. ಸ್ಕ್ರ್ಯಾಚ್ ಕಮ್ಮಿ ಆಗುತ್ತದೆ, ಫ್ಲೇಕ್ಸ್ ಕಂಪ್ಲೀಟ್ಲಿ ರೆಡ್ಯೂಸ್ ಆಗುತ್ತದೆ. ಬರ್ನಿಂಗ್ ಫೀಲಿಂಗ್ ಇದ್ದರೆ ಇಮಿಡಿಯೇಟ್ಲಿ ವಾಶ್ ಮಾಡಿ. ಓಪನ್ ವುಂಡ್ಸ್ ಇದ್ರೆ ಅವಾಯ್ಡ್ ಮಾಡಿ. ಈ ಥರ ಹೆಲ್ತ್ ಟಿಪ್ಸ್ ಬೇಕಾದರೆ ಫಾಲೋ ಮಾಡಿ. ಓಕೆ, ಬಾಯ್. ಇದು ಎಂತ ಡ್ಯಾಂಡ್ರಫ್ ಅಂತ ಗೊತ್ತಾಗಲ್ಲ. ಯಾವ ಶಾಂಪು ಹಾಕಿದ್ರೂ ಹೋಗೋದೇ ಇಲ್ಲ. ಇದಕ್ಕೆ ಎಂತ ಮಾಡೋದು ಡಾಕ್ಟ್ರೆ? ಒಂದು ಬೆಸ್ಟ್ ಹೋಮ್ ರೆಮಿಡಿ ಹೇಳ್ತೀನಿ, ಟ್ರೈ ಮಾಡಿ ನೋಡಿ. ಹೆವಿ ಡ್ಯಾಂಡ್ರಫ್ ಅಂದರೆ ಜಸ್ಟ್ ಡ್ರೈ ಸ್ಕಾಲ್ಪ್ ಅಲ್ಲ, ಫಂಗಲ್ ಪ್ರಾಬ್ಲಮ್ ಕೂಡ ಹೌದು. ಫ್ರೆಶ್ ಲೆಮನ್ ರಸನ್ನು ತಗೊಳ್ಳಿ, ಲಿಟಲ್ ಕೊಕೊನಟ್ ಆಯಿಲನ್ನು ಮಿಕ್ಸ್ ಮಾಡಿ, ಅದಕ್ಕೆ ಒಂದು ಪಿಂಚ್ ಆಫ್ ಕರ್ಪೂರವನ್ನು ಮಿಕ್ಸ್ ಮಾಡಿ, ಲೆಮನ್ ಔಟರ್ ಕವರಿಂಗ್ ಯೂಸ್ ಮಾಡಿ ಡೈರೆಕ್ಟ್ ಆಗಿ ಸ್ಕಾಲ್ಪ್ ಮೇಲೆ ಅಪ್ಲೈ ಮಾಡಿ. ಲೆಮನ್ ಫಂಗಸ್ ಕಂಟ್ರೋಲ್ ಮಾಡುತ್ತದೆ, ಕೊಕೊನಟ್ ಆಯಿಲ್ ಬ್ಯಾಲೆನ್ಸ್ ಮಾಡುತ್ತದೆ, ಕರ್ಪೂರ ಇಚ್ಚಿಂಗ್ ಮತ್ತು ಇಮಿಡಿಯೇಟ್ ಕಾಮ್ ಸಿಗುತ್ತದೆ. 10 to 15 ಮಿನಿಟ್ಸ್ ವೆಯ್ಟ್ ಮಾಡಬೇಕು. ಮೈಲ್ಡ್ ಶಾಂಪೂ ಅಲ್ಲಿ ವಾಶ್ ಮಾಡಿ. ವೀಕಲ್ಲಿ 2 times ಇದನ್ನು ಟ್ರೈ ಮಾಡಿ. ಸ್ಕ್ರ್ಯಾಚ್ ಕಮ್ಮಿ ಆಗುತ್ತದೆ, ಫ್ಲೇಕ್ಸ್ ಕಂಪ್ಲೀಟ್ಲಿ ರೆಡ್ಯೂಸ್ ಆಗುತ್ತದೆ. ಬರ್ನಿಂಗ್ ಫೀಲಿಂಗ್ ಇದ್ದರೆ ಇಮಿಡಿಯೇಟ್ಲಿ ವಾಶ್ ಮಾಡಿ. ಓಪನ್ ವುಂಡ್ಸ್ ಇದ್ರೆ ಅವಾಯ್ಡ್ ಮಾಡಿ. ಈ ಥರ ಹೆಲ್ತ್ ಟಿಪ್ಸ್ ಬೇಕಾದರೆ ಫಾಲೋ ಮಾಡಿ. ಓಕೆ, ಬಾಯ್.